3,000 ಓಟನ್ನ ನಾವು ಕಳ್ತನ ಮಾಡಿದ್ವಿ, ಹಿಂಗಾಗಿ ಸಿದ್ದರಾಮಯ್ಯ ಗೆಲ್ಲಿ. ಸಿದ್ದರಾಮಯ್ಯ ಅವ್ರ ದೋಸ್ತನೇ ಹೇಳ್ಯಾನಿಲ್ರಿ, ಇನ್ನೊಂದು ಸ್ವಲ್ಪ ದಿವಸನಿಂದ ಇನ್ನೊಂದು ವರ್ಷ 2 ವರ್ಷ ಜಮೀರ್ ಅಂಬದ್ ಕಾನೂನು ಹೇಳ್ತಾನ. ಆದ್ರೆ ಸಿದ್ದರಾಮಯ್ಯರು ಕೂಡ ರೊಕ್ಕ ಕೊಟ್ಟಿದ್ದಂಗೆ ಅಲ್ಲಿ ವೋಟ್ ಖರೀದಿ ಮಾಡಿ ರೊಕ್ಕ ಕೊಡ್ಲಾರ್ದನೆ ಇವತ್ತು ರಾಜಕಾರಣದ ರೊಕ್ಕ ಕೊಡ್ಲಾರ್ದನೆ 8 ಮಂದಿ ಆರಿಸಿ ಬರೋದ್ರ ಮೊದಲು ಹೇಳ್ರಿ. ರೊಕ್ಕ ಇಲ್ಲಾರ್ದೆ ಯಾರು ವೋಟ್ ಹಾಕ್ತಾರೆ? ತಮ್ಮದು ಬಿಜೆಪಿ ವರಿಷ್ಠರ ಏನ್ ಭೇಟಿ ಆಗುವಂಥದ್ದು ಅಥವಾ ಮಾತುಕತೆ? ನಾವು ಯಾರು ಕೂಡ ಭೇಟಿ ಆಗೋದಿಲ್ಲ, ಏನೂ ಇಲ್ಲ, ಆರಾಮದೀವಿ ನಾವು. ಇನ್ನ 3 ವರ್ಷ ಚುನಾವಣೆ ಐತಿ, ಸಮಾಜ ಕೆಲಸ ದೇಶದ ಕೆಲಸ ಮಾಡ್ಲಕತ್ತೀವಿ. ಬಿಜೆಪಿಗೆ ಅವಶ್ಯ ಬಿದ್ದರೆ ತಗೋತಾರ, ಇಲ್ಕಂದ್ರೆ ನಮ್ಮದೇ ರಾಜಕೀಯ ಪಕ್ಷ ಐತಿ ಅಲ್ಲ, ಹಿಂದೂ ಪಾರ್ಟಿ, ಭಗವದ್ ಜಂಡ ಹಿಡ್ಕೊಂಡು ಹೊಡ್ತೀವಿ. ವಿಜಯೇಂದ್ರನೇ ಮತ್ತೆ ರಾಜ್ಯಾಧ್ಯಕ್ಷ ಮುಂದುವರಿಸ್ತೀನಿ, ಅವನೇ ಮುಖ್ಯಮಂತ್ರಿ ಮಾಡೋದು. ಬಿಜೆಪಿಗೆ ಅದಕ್ಕೆ ಸುಡಾಡಕ್ಕೆ ಹೋಗ್ಬೇಕ್ರಿ. ಅಲ್ಲಿ ಯಡಿಯೂರಪ್ಪನ ಮಾರಿ ನೋಡ್ಲಕ್ಕ ಹೋಯ್ನ ವಿಜಯೇಂದ್ರ ಹಿಂದೆ ಜಿ ಅನ್ಕೋತ ಹೇಳಕ್. ನಾ ಜಿ ಅನ್ನೋ ಮಗ ಅಲ್ಲ, ಅದ್ರಾಗಿ ವಿಜಯೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನನ್ನ ಕಡೆ ಆಗೋದು. 3,000 ಓಟನ್ನ ನಾವು ಕಳ್ತನ ಮಾಡಿದ್ವಿ, ಹಿಂಗಾಗಿ ಸಿದ್ದರಾಮಯ್ಯ ಗೆಲ್ಲಿ. ಸಿದ್ದರಾಮಯ್ಯ ಅವ್ರ ದೋಸ್ತನೇ ಹೇಳ್ಯಾನಿಲ್ರಿ, ಇನ್ನೊಂದು ಸ್ವಲ್ಪ ದಿವಸನಿಂದ ಇನ್ನೊಂದು ವರ್ಷ 2 ವರ್ಷ ಜಮೀರ್ ಅಂಬದ್ ಕಾನೂನು ಹೇಳ್ತಾನ. ಆದ್ರೆ ಸಿದ್ದರಾಮಯ್ಯರು ಕೂಡ ರೊಕ್ಕ ಕೊಟ್ಟಿದ್ದಂಗೆ ಅಲ್ಲಿ ವೋಟ್ ಖರೀದಿ ಮಾಡಿ ರೊಕ್ಕ ಕೊಡ್ಲಾರ್ದನೆ ಇವತ್ತು ರಾಜಕಾರಣದ ರೊಕ್ಕ ಕೊಡ್ಲಾರ್ದನೆ 8 ಮಂದಿ ಆರಿಸಿ ಬರೋದ್ರ ಮೊದಲು ಹೇಳ್ರಿ. ರೊಕ್ಕ ಇಲ್ಲಾರ್ದೆ ಯಾರು ವೋಟ್ ಹಾಕ್ತಾರೆ? ತಮ್ಮದು ಬಿಜೆಪಿ ವರಿಷ್ಠರ ಏನ್ ಭೇಟಿ ಆಗುವಂಥದ್ದು ಅಥವಾ ಮಾತುಕತೆ? ನಾವು ಯಾರು ಕೂಡ ಭೇಟಿ ಆಗೋದಿಲ್ಲ, ಏನೂ ಇಲ್ಲ, ಆರಾಮದೀವಿ ನಾವು. ಇನ್ನ 3 ವರ್ಷ ಚುನಾವಣೆ ಐತಿ, ಸಮಾಜ ಕೆಲಸ ದೇಶದ ಕೆಲಸ ಮಾಡ್ಲಕತ್ತೀವಿ. ಬಿಜೆಪಿಗೆ ಅವಶ್ಯ ಬಿದ್ದರೆ ತಗೋತಾರ, ಇಲ್ಕಂದ್ರೆ ನಮ್ಮದೇ ರಾಜಕೀಯ ಪಕ್ಷ ಐತಿ ಅಲ್ಲ, ಹಿಂದೂ ಪಾರ್ಟಿ, ಭಗವದ್ ಜಂಡ ಹಿಡ್ಕೊಂಡು ಹೊಡ್ತೀವಿ. ವಿಜಯೇಂದ್ರನೇ ಮತ್ತೆ ರಾಜ್ಯಾಧ್ಯಕ್ಷ ಮುಂದುವರಿಸ್ತೀನಿ, ಅವನೇ ಮುಖ್ಯಮಂತ್ರಿ ಮಾಡೋದು. ಬಿಜೆಪಿಗೆ ಅದಕ್ಕೆ ಸುಡಾಡಕ್ಕೆ ಹೋಗ್ಬೇಕ್ರಿ. ಅಲ್ಲಿ ಯಡಿಯೂರಪ್ಪನ ಮಾರಿ ನೋಡ್ಲಕ್ಕ ಹೋಯ್ನ ವಿಜಯೇಂದ್ರ ಹಿಂದೆ ಜಿ ಅನ್ಕೋತ ಹೇಳಕ್. ನಾ ಜಿ ಅನ್ನೋ ಮಗ ಅಲ್ಲ, ಅದ್ರಾಗಿ ವಿಜಯೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನನ್ನ ಕಡೆ ಆಗೋದು.